ಯಾವ ಉದ್ದೇಶಕ್ಕೆ 5% ಅನ್ಯ ಉದ್ದೇಶಕ್ಕೆ ಅಂತ ನಾಳೆ ಯಾವ ಉದ್ದೇಶಕ್ಕೆ ಬೇಕಾದ್ರೂ ಬಳಕೆ ಮಾಡ್ಕೋಬಹುದು. ನಾಳೆ ಕಮರ್ಷಿಯಲ್ಗೂ ಉಪಯೋಗ ಆಗ್ತದೆ. 5% ಅನ್ಯ ಉದ್ದೇಶಕ್ಕೆ ಇವತ್ತು ಹೇಳ್ಬೋದು. ಆದರೆ 5% ಉದ್ಯಾನವನಗಳ ಜಾಗವನ್ನು ಅನ್ಯ ಉದ್ದೇಶಕ್ಕೆ ಬಳಕೆ ಮಾಡ್ಕೊಳ್ಳೋಕ್ಕೆ ಅಂತಂದಾಗ ನಾಳೆ ಯಾವ ಉದ್ದೇಶಕ್ಕೆ ಬೇಕಾದ್ರೂ ಬಳಕೆ ಆಗ್ತದೆ. ನಾವು ಆಗ್ರಹಿಸಿದ್ವಿ, ಸ್ವತಂತ್ರ ನ್ಯಾಯಾಂಗ ತನಿಖೆ ಆಗಲಿ, ಹಾಲಿ ನ್ಯಾಯಾಧೀಶರ ನೇತೃತ್ವದಲ್ಲಿ ವಿಶೇಷ ತನಿಖೆ ಆಗಲಿ ಅಂತ ಆಗ್ರಹಿಸಿದ್ವಿ. ವಿಧಾನಸಭೆ ಮತ್ತು ವಿಧಾನ ಪರಿಷತ್ನಲ್ಲಿ ಸರ್ಕಾರ ಕೊಟ್ಟ ಉತ್ತರ ಮಾನವೀಯ ಸಂಬಂಧವನ್ನ ಕಡೆಗಣಿಸಿದ ಉತ್ತರ ಆಗಿತ್ತು, ಅಮಾನವೀಯ ಉತ್ತರ ಆಗಿತ್ತು ಅನ್ನೋ ಅಂತ ಆರೋಪವನ್ನು ನಾವು ಮಾಡಿದ್ವಿ. ಹತ್ತಿರದಿಂದ ಗುಂಡಾರಿಸಿದ್ದಾರೆ ಅನ್ನುವಂಥ ಆರೋಪವನ್ನು ನಾವು ಮಾಡಿದ್ವಿ. ಅದಕ್ಕೆ ಪುಷ್ಟಿ ಕೊಡುವ ರೀತಿಯಲ್ಲೇನೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಹೇಳ್ತಾ ಇದೆ ಹತ್ತಿರದಿಂದ ಗುಂಡಾರಿಸಿದ್ದಾರೆ ಅಂತ. ಹಾಗಿರ್ಬೇಕಾದ್ರೆ ಕೆಲವರು ಸಿಬಿಐ ತನಿಖೆಗೆ ಒತ್ತಾಯಿಸಿದ್ರು. ನಾವು ಹಾಲಿ ಹೈಕೋರ್ಟ್ ನ್ಯಾಯಾಧೀಶರ ನೇತೃತ್ವದಲ್ಲಿ ತನಿಖೆ ನಡೆಸಿ, ಮ್ಯಾಜಿಸ್ಟ್ರೇಟ್ ತನಿಖೆ ಬೇಡ ಅನ್ನೋ ಮಾತನ್ನು ಹೇಳಿದ್ವಿ. 3 ದಿನದೊಳಗಡೆ ಮ್ಯಾಜಿಸ್ಟ್ರೇಟ್ ತನಿಖೆ ರಿಪೋರ್ಟ್ ಬರಲಿ, ಆಮೇಲೆ ಮುಂದೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ರು. 3 ದಿನ ಹೋಗಿ ಶೂಟೌಟ್ ಪ್ರಕರಣ ಆಗಿ 1 ವಾರ ಆಯ್ತು. ಬಂತ ಮ್ಯಾಜಿಸ್ಟ್ರೇಟ್ ತನಿಖೆ ರಿಪೋರ್ಟು. ಆ ಮ್ಯಾಜಿಸ್ಟ್ರೇಟ್ ತನಿಖೆ ರಿಪೋರ್ಟು ಬರೋದಕ್ಕೆ ಮುಂಚೆನೆ ಅವರು ಸಿಒಡಿಗೆ ವಹಿಸಿದ್ದಾರೆ. ಆದ್ರೆ ಸರ್ಕಾರ ಸದನಕ್ಕೆ ಕೊಟ್ಟಂತ ಉತ್ತರದಲ್ಲಿ ಅವರು ಬೇಟೆಗಾರರು ಅರಣ್ಯ ಇಲಾಖೆ ಅಧಿಕಾರಿಗಳ ಮೇಲೆ ಗುಂಡಾರಿಸಿದ್ರು, ರಕ್ಷಣೆಗೆ ಹೋದಂತ ಗಾರ್ಡ್ಗಳ ಮೇಲೆ. ಅದಕ್ಕೆ ಇವರು ಆತ್ಮರಕ್ಷಣೆಗಾಗಿ ಗುಂಡಾರಿಸಿದ್ರು, ಪ್ರತಿ ಗುಂಡಾರಿಸಿದ್ರು. ಆಗ 3 ಜನ ಹತ್ಯೆಯಾಗಿದ್ದಾರೆ. ಇದು ಯಾರೂ ನಂಬಲಾರದ ಕತೆ, ಯಾರೂ ನಂಬಕ್ ಸಾಧ್ಯನೇ ಇಲ್ಲ. ಯಾರ್ಯಾರಿಗೆ ಅವ್ರಿಗೆ ನೋಟಿಸ್ ಹೋಗುತ್ತೆ, ಅವ್ರು ದಾಖಲೆ ಇದ್ದವರು ದಾಖಲೆಗಳನ್ನು ಕೊಡಬೇಕು. ಕೈ ಬಿಟ್ಟು ಹೋಗಿದ್ರೆ ಹೊಸದಾಗಿ ಫಾರಂ ನಂಬರ್ 6 ನಲ್ಲಿ ಅರ್ಜಿ ಕೊಡಬೇಕು. ನಮ್ಮ ಪ್ರಶ್ನೆ ಇರೋದು, ಯಾವೊಬ್ಬ ಮತದಾರ ಪ್ರಾಮಾಣಿಕವಾಗಿದ್ದಾನೆ ಅವನ ಹೆಸರು ಕೈ ಬಿಟ್ಟು ಹೋಗಬಾರ್ದು. ಅಕ್ರಮ ಮತದಾರರು ಕೈಗೆ ಆ ಪಟ್ಟಿ ಒಳಗೆ ಸೇರಬಾರದು. ಪರ್ಮನೆಂಟ್ ರೆಸಿಡೆನ್ಸಿಯಲ್ ಸರ್ಟಿಫಿಕೇಟ್ ಕೊಟ್ಟು ಅಕ್ರಮ ಮತದಾರರನ್ನ ಸಕ್ರಮಗೊಳಿಸೋ ಕೆಲಸ ಆಗಬಾರ್ದು.